ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಈವ್ನಿಂಗ್ ಟು ಆಲ್ ಡಿಯರ್ ಲೀಡರ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ವೆಲ್ಕಮ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆಗೆ ಜಾಯಿನ್ ಆಗೋದು, ಜೊತೆಗೆ ಆ ಒಂದು ಕಂಪನಿಯ ವೆಬ್ಸೈಟ್ಗೆ ಲಾಗಿನ್ ಆಗೋದು, ಜೊತೆಗೆ ಅಲ್ಲಿ ಯಾವ್ಯಾವ ರೀತಿ ಆಪ್ಷನ್ಸ್ಗಳನ್ನ ಆಪರೇಟ್ ಮಾಡೋದು, ಪ್ರತಿಯೊಂದು ಮಾಹಿತಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿರುತ್ತೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಜೊತೆಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಟೀಮ್ ಲೀಡರ್ಸು ಕೂಡ ಇದನ್ನ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋನ. ಸ್ನೇಹಿತರೆ, ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆಯ ಒಂದು ಆ್ಯಪ್ಗೆ ಅಂದ್ರೆ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು ಅಂದ್ರೆ ನಿಮಗೆ ಎರಡು ರೀತಿಯಾದ ಆಪ್ಷನ್ ಇದೆ. ಒಂದು, ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಜಸ್ಟ್ ನೀವು ಸರ್ಚ್ ಆಪ್ಷನ್ ನೈಲ್ ಕಾರ್ಟ್ NILEKART ನೈಲ್ ಕಾರ್ಟ್ ಅಂತ ಸರ್ಚ್ ಕೊಡಿ. ನಿಮಗೆ ನೈಲ್ ಕಾರ್ಟ್ ಆ್ಯಪ್ ಸಿಗುತ್ತೆ. ಅಲ್ಲಿ ನೀವು ಬೇಕಿದ್ರೆ ನಿಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಯೂಸರ್ ಐ ಡಿ ಪಾಸ್ವರ್ಡ್ನ ಹಾಕಿ ಕೂಡ ನೀವು ಲಾಗಿನ್ ಆಗ್ಬೋದು. ಮತ್ತೊಂದು ಬೆಟರ್ ಆಪ್ಷನ್, ಡೈರೆಕ್ಟ್ ಗೂಗಲ್ಗೆ ಹೋಗಿ ಗೂಗಲ್ ಅಲ್ಲಿ ಜಸ್ಟ್ ನೈಲ್ ಕಾರ್ಟ್ ಅಂತ ಟೈಪ್ ಮಾಡಿ. ಓಕೆ, ನೈಲ್ ಕಾರ್ಟ್ ಅಂತ ಟೈಪ್ ಮಾಡ್ತಿದ್ದಂಗೆನೆ ಈ ತರ ಒಂದು ಬರುತ್ತೆ. ಜಸ್ಟ್ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ತಕ್ಷಣನೇ ಈ ರೀತಿಯಾದಂಥ ಪೇಜು ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಪೇಜು ನೈಲ್ ಕಾರ್ಟ್ ಮೇಲೆ ಕ್ಲಿಕ್ ಮಾಡಿ. ನೈಲ್ ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆನೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇವರ ಕಂಪನಿಯ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಲಾಗಿನ್ ಆಪ್ಷನ್, ಇಲ್ಲಿ ಕೆಳಗಡೆ ರೈಟ್ ಸೈಡ್ 5ನೇ ಆಪ್ಷನ್ ಬಂದು ಲಾಗಿನ್ ಅಂತ ಇದೆ ನೋಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆನೆ ಯೂಸರ್ ಐ ಡಿ ಪಾಸ್ವರ್ಡ್ನ ಕೇಳುತ್ತೆ. ನಿಮಗೆ ಏನು ಮೆಸೇಜ್ ಬಂದಿರುತ್ತೆ ನೋಡಿ, ಯೂಸರ್ ಐ ಡಿ ಇಂದ ಸ್ಟಾರ್ಟ್ ಆಗಿರುತ್ತೆ. ಆ ಇಂದ ಸ್ಟಾರ್ಟ್ ಆಗಿರುವಂತಹ ಐ ಡಿ ನಂಬರ್ನ ನೀವು ಎಂಟ್ರಿ ಮಾಡಿ. ಪಾಸ್ವರ್ಡ್ ಕೂಡ ಅಷ್ಟೇ 6 ಡಿಜಿಟ್ ಇರುತ್ತೆ. ಅದನ್ನು ಕೂಡ ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಿ. ಈಗ ನಾನು ನನ್ನ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕ್ಬಿಟ್ಟು ನಾನು ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜು ಓಪನ್ ಆಗುತ್ತೆ. ಈ ಒಂದು ಪೇಜ್ ಓಪನ್ ಆದಮೇಲೆ ಎಲ್ಲಾ ರೀತಿಯಾದಂಥ ಆಪ್ಷನ್ಗಳು ಕೂಡ ನಿಮಗೆ ಇಲ್ಲೇ ಇರುತ್ತೆ ಸ್ನೇಹಿತರೆ. ಓಕೆ, ಪ್ರತಿಯೊಂದು ಕೂಡ ಆಪ್ಷನ್ಗಳು ಇಲ್ಲೇ ಇರುತ್ತೆ, ನಿಮ್ಗೆ ನೋಡ್ಬೋದು ಇಲ್ಲಿ. ಇವಾಗ ಸ್ನೇಹಿತರೆ ನೀವೇನ್ ಮಾಡಬೇಕು ಅಂತ ಅಂದ್ರೆ, ಈಗ ಎಲ್ಲಿ ಯಾವ ರೀತಿ ನಾವು ಆಪರೇಟ್ ಮಾಡೋದು, ಒನ್ ಬೈ ಒನ್ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸ್ನೇಹಿತರೆ, ನಿಮ್ಗೆ ಏನೇ ಒಂದು ಆಪ್ಷನ್ ನ ನೀವು ಆಪರೇಟ್ ಮಾಡಬೇಕು ಅಂತ ಅಂದ್ರೆ ಜಸ್ಟ್ ಇಲ್ಲಿ 9 ಡಾಟ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಬಿಫೋರ್ ದಟ್ ನಮಗೆ ಡ್ಯಾಶ್ ಬೋರ್ಡ್ ಇರುವಂತಹ ಆಪ್ಷನ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನಿಮಗೊಂದು ಡೆಪಾಸಿಟ್ ಅಂತ ಒಂದು ಆಪ್ಷನ್ ಇದೆ. ಡೆಪಾಸಿಟ್ ಅಂದ್ರೆ ಆಪ್ಷನ್ ನಲ್ಲಿ ಏನಪ್ಪಾ ಅಂತ ಅಂದ್ರೆ ಸ್ನೇಹಿತರೆ, ನೀವು ಡೈರೆಕ್ಟ್ ಕಂಪನಿಯ ಅಕೌಂಟಿಗೆ ಪೇ ಮಾಡಿ. ಆ ಒಂದು ಪೇಮೆಂಟ್ ಡೀಟೇಲ್ಸ್ ನ ಇಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ ಒಂದು ಫಂಡ್ ಬಂದು ನಿಮ್ಮ ಒಂದು ಆಕ್ಟಿವೇಶನ್ ವ್ಯಾಲೆಟ್ಗೆ ಆಡ್ ಆಗುತ್ತೆ. ಫಸ್ಟ್ ನೀವು QR ಕೋಡ್ ನ ಸ್ಕ್ರೀನ್ಶಾಟ್ ತಗೋಬೇಕು. ಆಮೇಲೆ ನಿಮ್ಮ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಎಲ್ಲೇ ಹೋಗಿ ಅಮೌಂಟ್ ನ ಸ್ಕ್ಯಾನ್ ಮಾಡಿ. ಎಷ್ಟು ಅಮೌಂಟ್ ನ ಪೇ ಮಾಡಿದಿರಾ, ಜೊತೆಗೆ UTR ನಂಬರ್, ಟ್ರಾನ್ಸಾಕ್ಷನ್ ಡೇಟ್, ಟ್ರಾನ್ಸಾಕ್ಷನ್ ಟೈಮ್, ಪೇಮೆಂಟ್ ಪ್ರೂಫ್, ಜೊತೆಗೆ ಪ್ರೊಫೈಲ್ ಅಂದ್ರೆ ಪೇಮೆಂಟ್ ಸ್ಕ್ರೀನ್ ಶಾಟ್ ಅದನ್ನ ಹಾಕಿ, ಟ್ರಾನ್ಸಾಕ್ಷನ್ ಪಾಸ್ವರ್ಡ್. ನಿಮಗೆ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ 4 ಡಿಜಿಟ್ ಬಂದಿರುತ್ತೆ. ಲಾಸ್ಟ್ ಅಲ್ಲಿ 4 ಡಿಜಿಟ್ ಬಂದಿರುತ್ತೆ ನೋಡಿ. ಇಲ್ಲ ಅಂದ್ರೆ ಬಂದಿಲ್ಲ ಅಂದ್ರೆ ಫರ್ಗೆಟ್ ಪಾಸ್ವರ್ಡ್ ಹೋಗಿ ನಿಮ್ಮ ID ನಂಬರ್ ಹಾಕಿ ಸಬ್ಮಿಟ್ ಕೊಡಿ, ನಿಮಗೆ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಜನರೇಟ್ ಆಗುತ್ತೆ. ಇದು ಡೆಪಾಸಿಟ್ ಸೆಕ್ಷನ್. ಈಗ ನೆಕ್ಸ್ಟ್ ಬಂದು ಇಲ್ಲೇ ಮತ್ತೊಂದು ಆಪ್ಷನ್ ಇದೆ. ಏನಪ್ಪಾ ಅಂತ ಅಂದ್ರೆ ಆಕ್ಟಿವೇಶನ್. ನೋಡ್ತಾ ಇದೀರಲ್ಲ, ಈಗ ಆಕ್ಟಿವೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನ್ ಆಪ್ಷನ್ ಬರುತ್ತೆ. ಆಕ್ಟಿವೇಶನ್ ಮೀನ್ಸ್ ನೀವು ಕಂಪನಿಗೆ ಅಮೌಂಟ್ ನ ಡೆಪಾಸಿಟ್ ಮಾಡಿ, ಆಮೇಲೆ ಇಲ್ಲಿ ಬಂದು ಆಕ್ಟಿವೇಶನ್ ವ್ಯಾಲೆಟ್ಗೆ ಫಂಡ್ ಬಂದು ಆಡ್ ಆಗುತ್ತೆ. ಅದಾದ್ಮೇಲೆ ನೀವು ಯಾವ ಐಡಿನ ಆಕ್ಟಿವೇಶನ್ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಐಡಿನೇ ಆಕ್ಟಿವೇಶನ್ ಮಾಡ್ಕೋತಾ ಇದ್ದೀರಾ, ಇಲ್ಲ ಅಂದ್ರೆ ನಿಮ್ಮ ಡೌನ್ಲೈನ್ ಐಡಿನೇ ಆಕ್ಟಿವೇಶನ್ ಮಾಡ್ತಾ ಇದ್ದೀರಾ. ಆ ಒಂದು ಐಡಿಗೆ ID ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ರೆ ಅವರ ಒಂದು ID ಆಕ್ಟಿವೇಶನ್ ಆಗುತ್ತೆ. ಇದು ಬಂದು ಆಕ್ಟಿವೇಶನ್ ಆಪ್ಷನ್. ನೆಕ್ಸ್ಟ್ ಇಲ್ಲಿ ಒಂದು ಆಪ್ಷನ್ ಇದೆ, ಇಂಟರ್ಚೇಂಜ್. ಓಕೆ, ಇಂಟರ್ಚೇಂಜ್ ಅಂತ ಏನೋ ಆಪ್ಷನ್ ಇದೆ. ಇದು ಏನಪ್ಪಾ ಅಂದ್ರೆ ಸ್ನೇಹಿತರೆ, ನೀವು ನಿಮ್ಮ ಬರುವಂತ ನೋಡಿ, ಈಗ ವ್ಯಾಲೆಟ್ ಬ್ಯಾಲೆನ್ಸ್ ನನ್ನ ಹತ್ರ 1000 ರೂಪೀಸ್ ಇದೆ. ಈಗ ನಮ್ಗೆ ಏನೇ ಒಂದು ಇನ್ಕಮ್ ಬಂದರೂ ಕೂಡ ಅದನ್ನ ಮಲ್ಟಿಪಲ್ ಆಗಿ ನಾವು ಯೂಸ್ ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ ಅದನ್ನ ಒಂದು ರೀಚಾರ್ಜ್ ಮಾಡೋಕ್ಕೂ ಬಳಸ್ಕೋಬಹುದು, ಅದನ್ನ ನಾವು ID ಆಕ್ಟಿವೇಶನ್ಗೂ ಬಳಸ್ಕೋಬಹುದು, ಅದನ್ನ ನಾವು ಫಂಡ್ ಟ್ರಾನ್ಸ್ಫರ್ ಅಂದ್ರೆ ನಮ್ಮ ಡೌನ್ಲೈನ್ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೂ ಕೂಡ ಬಳಸ್ಕೋಬಹುದು. ಮತ್ತೊಂದು ಡೈರೆಕ್ಟ್ ನಿಮ್ಮ ಅಕೌಂಟ್ಗೂ ಕೂಡ ವಿತ್ಡ್ರಾ ಮಾಡ್ಕೋಬಹುದು. ಇಲ್ಲಿ ಇಂಟರ್ಚೇಂಜ್ ಮೇಲೆ ಕ್ಲಿಕ್ ಮಾಡ್ತು ಅಂದ್ರೆ ಈಗ ನೋಡಿ, ಮೈನ್ ವ್ಯಾಲೆಟ್ ಅಲ್ಲಿ 1000 ಇದೆ. ಈ ಟ್ರಾನ್ಸ್ಫರ್ ವ್ಯಾಲೆಟ್ ಅಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಮೌಂಟ್ ನ ಎಂಟ್ರಿ ಮಾಡಿ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಆಗ್ತು ಅಂದ್ರೆ ನಿಮಗೆ ಅದು ಇಂಟರ್ಚೇಂಜ್ ಆಗುತ್ತೆ. ಅಂದ್ರೆ ಏನ್ ಡಿಡಕ್ಷನ್ ಇದೆ ಅಂದ್ರೆ ನಿಮ್ಗೆ ಇಂಟರ್ಚೇಂಜ್ ಆಪ್ಷನ್ ಅಲ್ಲಿ ನಿಮಗೆ 5% ಸೇವ್ ಆಗುತ್ತೆ. ಈಗ ಡೈರೆಕ್ಟ್ ವಿತ್ಡ್ರಾ ಕೊಟ್ಟರೆ 20% ಡಿಡಕ್ಷನ್ ಆಗುತ್ತಲ್ವಾ. ಬಟ್ ಇದನ್ನ ಮಾಡೋದ್ರಿಂದ ನಿಮಗೆ ಓನ್ಲಿ 15% ಡಿಡಕ್ಷನ್ ಆಗುತ್ತೆ. ಇಂಟರ್ಚೇಂಜ್ ಆದ್ಮೇಲೆ ಈ ಆಕ್ಟಿವೇಶನ್ ವ್ಯಾಲೆಟ್ಗೆ ಅಮೌಂಟ್ ಬಂದು ಕೂತ್ಕೊಳ್ಳುತ್ತೆ.
ಸೊ ಅದಾದ್ಮೇಲೆ ಬೇಕಾದ್ರೆ ನೀವು ನಿಮ್ಮ ಡೌನ್ಲೈನ್ಗೂ ಕೂಡ ನೀವು ಅವ್ರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ಬೋದು. ಅಮೌಂಟ್ ಎಂಟ್ರಿ ಮಾಡಿ, ಸೊ ರಿಸೀವರ್ ಐ ಡಿ ಅಂದರೆ ನಿಮ್ಮ ಡೌನ್ಲೈನ್ ಐ ಡಿ ಎಂಟ್ರಿ ಮಾಡಿ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಹಾಕ್ಬಿಟ್ಟು ಸೊ ಟ್ರಾನ್ಸ್ಫರ್ ಕೊಟ್ಟರೆ ಅವರ ಐ ಡಿಗೆ ಫಂಡ್ ಹೋಗಿ ಕೂತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಕ್ಟಿವೇಶನ್ ವ್ಯಾಲೆಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಡೈರೆಕ್ಟ್ ಕಂಪ್ನಿಗೆ ಅಮೌಂಟ್ ಪೇ ಮಾಡಿ ಸೊ ನಿಮ್ಮ ಆಕ್ಟಿವೇಶನ್ ವ್ಯಾಲೆಟ್ಗೆ ಬರುವಂಥದ್ದು. ಸೊ ರೀಪರ್ಚೇಸ್ ವ್ಯಾಲೆಟ್ ಅಂದ್ರೆ ಸ್ನೇಹಿತರೆ, ನೀವೇನು ವಿತ್ಡ್ರಾ ಕೊಡ್ತೀರಾ ಅದರಲ್ಲಿ 10% ಡಿಡಕ್ಷನ್ ಆಗಿ ಈ ಒಂದು ರೀಪರ್ಚೇಸ್ ವ್ಯಾಲೆಟ್ ಅಲ್ಲಿ ಇರುತ್ತೆ. ಅದನ್ನ ನೀವು ಬೇಕಾದ್ರೆ ನಮ್ಮ ಒಂದು ಶಾಪಿಂಗ್ ಪೋರ್ಟಲ್ ಇರುವಂತಹ ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬಹುದು ಪೂರ್ತಿ 100%. ಸೊ ಇನ್ನೊಂದು ಇಲ್ಲಿ ಆಪ್ಷನ್ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಅಂತ ಇದೆ. ಇದು ಮೇನ್ಲಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೀವು ಎವ್ರಿ ಟೈಮ್ ರೀಚಾರ್ಜ್ ಮಾಡಿದಾಗ, ಸೊ ಗೂಗಲ್ ಪೇ ಫೋನ್ ಪೇ ರೀಚಾರ್ಜ್ ಮಾಡ್ತೀರಾ, ಎವ್ರಿ ಟೈಮ್ ನಿಮಗೆ ಪ್ಲಾಟ್ಫಾರ್ಮ್ ಫೀಸ್ ಅನ್ನೋದು ಕಟ್ ಆಗ್ತಾ ಇರುತ್ತೆ. ಬಟ್ ಅದೇ ನಮ್ಮ ಒಂದು ಆ್ಯಪಲ್ಲಿ ಮಾಡೋದ್ರಿಂದ ನಿಮಗೆ ಸೊ ಯಾವುದೇ ರೀತಿ ಪ್ಲಾಟ್ಫಾರ್ಮ್ ಫೀಸ್ ಬರಲ್ಲ. ಬಟ್ ಆಕ್ಚುಲಿ ನಿಮಗೆ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕಂಪ್ನಿ ಕಡೆಯಿಂದ ಸಿಕ್ಕಿರುತ್ತಲ್ವಾ, ನೀವು ಪೇ ಮಾಡಿರೋ ಒಂದು ಸಮ್ ಅಮೌಂಟ್ ಏನಾಗಿರುತ್ತೆ ಅದರಿಂದ. ಸೊ ಆ ಒಂದು ಪಾಯಿಂಟ್ಸ್ನ ನೀವು ಎವ್ರಿ ಟೈಮ್ ರೀಚಾರ್ಜ್ ಮಾಡಿದಾಗೆಲ್ಲ ಅದರಿಂದ ನಿಮಗೆ 2% ಕ್ಲೈಮ್ ಆಗ್ತಾ ಇರುತ್ತೆ. ಈಗ ನೋಡಿ, ನನ್ನ ಹತ್ರ 6150 ರೂಪಾಯಿ ಇತ್ತು, ಅದರಲ್ಲಿ ಅರೌಂಡ್ 32 ರೂಪಾಯಿ ಅಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಶಾಪಿಂಗ್ ರಿಡೀಮ್ ಪಾಯಿಂಟ್ಸ್, ಸೊ ಇದೇನಪ್ಪ ಅಂದರೆ, ಸೊ ನೀವೇನು ಪೇ ಮಾಡಿದ್ರೆ ಅದಕ್ಕೆ ಶಾಪಿಂಗ್ ಪಾಯಿಂಟ್ಸ್ ಕೂಡ ಬಂದಿರುತ್ತೆ. ಅದರಿಂದ ನೀವು ಎವ್ರಿ ಟೈಮ್ ನಮ್ಮ ಒಂದು ಶಾಪಿಂಗ್ ಪೋರ್ಟಲಲ್ಲಿ ಆರ್ಡರ್ ಮಾಡಿದಾಗ ಇದರಿಂದ ನೀವು 50%ನ ಯೂಸ್ ಮಾಡಿಕೊಂಡು ಕೂಡ ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡ್ಕೋಬೋದು. ಸೊ ಲೈವ್ ಟೀಮ್ ಬೋನಸ್, ಸೊ ಸ್ನೇಹಿತರೆ ಇದಕ್ಕೆ ಏನು ನಿಮಗೆ ಲೆಫ್ಟ್ ರೈಟ್ ಬಿಸ್ನೆಸ್ ಆಗುತ್ತೆ ಅದರಿಂದ ಬರುವಂಥ ಇನ್ಕಮ್ ಆಗಿರುತ್ತೆ. ಸೊ ಲೆವೆಲ್ ಅಪ್ಗ್ರೇಡ್ ಬೋನಸ್, ಸೊ ಅದು ನಿಮ್ಮ ಡೌನ್ಲೈನ್ ಇರುವಂಥ ವ್ಯಕ್ತಿಗಳು ಲೆವೆಲ್ ಸ್ಟಾರ್ ಅಪ್ಗ್ರೇಡ್ ಮಾಡಿದಾಗ ಅದು ಬರುವಂಥ ಇನ್ಕಮ್ ಆಗಿರುತ್ತೆ ಇಲ್ಲಿ. ಸೊ ಫ್ರಾಂಚೈಸಿ ಬೋನಸ್, ಸೊ ಅದನ್ನ ಸ್ಟಾರ್ಟ್ ಆಗಿಲ್ಲ ನಮ್ಮ ಟೀಮಲ್ಲಿ. ಸೊ ಅದು ಬಿಟ್ಟರೆ, ಸೊ ಇವತ್ತು ಏನು ಇಷ್ಟು ಇನ್ಕಮ್ ಇದೆ ಇಲ್ಲಿವರೆಗೂ ಅದು ಇಲ್ಲಿ ಶೋ ಆಗುತ್ತೆ. ಟೋಟಲ್ ಇನ್ಕಮ್ ಸೊ ಇಲ್ಲಿ ಶೋ ಆಗುತ್ತೆ. TDS ಡಿಡಕ್ಷನ್ ಸ್ನೇಹಿತರೆ, ಸೊ TDS ಡಿಡಕ್ಷನ್ ಅಂತ ಅಂದರೆ ನೀವು ಏನು ಅರ್ನಿಂಗ್ಸ್ ಮಾಡ್ತೀರಾ, ವಿತ್ಡ್ರಾ ಕೊಡ್ತೀರಾ, ಅದರಲ್ಲಿ 5% ನಿಮಗೆ TDS ಅನ್ನೋದು ಡಿಡಕ್ಟ್ ಆಗ್ತಾ ಇರುತ್ತೆ. ಅದು ನಿಮಗೆ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಅದು ಕೂಡ ನಿಮಗೆ ವೇಸ್ಟ್ ಆಗಲ್ಲ. ಸೊ ಅದನ್ನು ನೀವು ಕಂಪನಿ ಏನು ಮಾಡುತ್ತೆ, ಎವ್ರಿ 3 ಮಂತ್ಸ್ ಕ್ವಾರ್ಟರ್ಲಿ ಕಂಪನಿ ನಿಮ್ಮ ಒಂದು ಪ್ಯಾನ್ ನಂಬರ್ಗೆ ಅಪ್ಡೇಟ್ ಮಾಡುತ್ತೆ ಇಲ್ಲಿರುವಂಥ ಅಮೌಂಟ್ನ. ಸೊ ಅಪ್ಡೇಟ್ ಮಾಡಿದಾಗ ಇಲ್ಲಿ 0 ಆಗಿಬಿಡುತ್ತೆ. ಓಕೆ, ಸೊ ಅದನ್ನು ನೀವು ಫಾರ್ಮ್ 16 ಪ್ರೊವೈಡ್ ಮಾಡಿ ಇಯರ್ಲಿ ಒನ್ಸು ನೀವು ಅದನ್ನು ಕ್ಲೈಮ್ ಮಾಡ್ಕೋಬೋದು. ಸೊ ಆಕ್ಟಿವ್ ರೆಫರಲ್ಸ್ ಅಂದರೆ ನಿಮ್ಮ ಐ ಡಿಯಿಂದ ಎಷ್ಟು ಜನ ನೀವು ಲೆಫ್ಟ್ ಟು ರೈಟ್ ರೆಫರ್ ಮಾಡಿದ್ದೀರಾ, ಡೈರೆಕ್ಟ್ ಸ್ಪಾನ್ಸರ್, ಅದು ಇಲ್ಲಿ ಕೌಂಟ್ ಆಗುತ್ತೆ. ಸೊ ಟೋಟಲ್ ಟೀಮ್ ಕೌಂಟ್ ಬಂದು, ಸೊ ಸ್ನೇಹಿತರೆ ನಿಮ್ಮ ಲೆಫ್ಟಲ್ಲಿ ಎಷ್ಟು ಟೀಮ್ ಆಕ್ಟಿವ್ ಆಗಿದೆ, ರೈಟಲ್ಲಿ ಎಷ್ಟು ಟೀಮು, ಎಂಟೈರ್ ಟೀಮು ನಮಗೆ ಇಲ್ಲಿ ಶೋ ಅಪ್ ಆಗುತ್ತೆ. ಸೊ ಅದು ಬಂದರೆ ನಿಮಗೆ ಲೈವ್ ಟೀಮ್ ರಿಪೋರ್ಟ್ ಎಷ್ಟು ಲೆಫ್ಟ್ ಟು PV ಇದೆ, ರೈಟ್ ಟು PV ಇದೆ, ಎಲ್ಲದೂ ಕೂಡ ಶೋ ಆಗುತ್ತೆ. ಸೊ ಅಪ್ಗ್ರೇಡ್ ಡೀಟೇಲ್ಸು ಕೂಡ ನೋಡ್ಬೋದು ಇಲ್ಲಿ. ಅಂದರೆ ಇಲ್ಲಿ ಸೆಕೆಂಡ್ ಟೈಪ್ ಆಫ್ ಇನ್ಕಮ್ನ ಎಲಿಜಿಬಲ್ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಸ್ಟಾರ್, ಸೆಕೆಂಡ್ ಸ್ಟಾರ್, ಥರ್ಡ್ ಸ್ಟಾರ್ ಈ ಥರ ಅಪ್ಗ್ರೇಡ್ ಆಪ್ಷನ್ ಇದು ಕೂಡ ಇದೆ. ಸೊ ರೀಪರ್ಚೇಸ್ ಟೀಮ್ ರಿಪೋರ್ಟು ಕೂಡ ಇಲ್ಲೇ ಇದೆ ನೋಡಿ. ಎಲ್ಲದೂ ಕೂಡ ಪ್ರತಿಯೊಂದು ಕೂಡ ನಿಮಗೆ ಇಲ್ಲೇ ಶೋ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕರೆಂಟ್ ಸೆಷನ್ ಲೈವ್ ಟೀಮ್ ಅಂದರೆ ಆ ಒಂದು ಸೆಷನ್ ಆ ಒನ್ ಅವರ್ ಗ್ಯಾಪಲ್ಲಿ ಲೆಫ್ಟಲ್ಲಿ ಎಷ್ಟು ಟೀಮ್ ಆಗಿದೆ, ರೈಟಲ್ಲಿ ಎಷ್ಟು ಟೀಮ್ ಆಗಿದೆ ಅನ್ನೋದು ಕೂಡ ಇಲ್ಲಿ ನೀವು ನೋಡ್ಬೋದು. ಸೊ ಇಷ್ಟು ಒಂದು ಮೇನ್ ಪೇಜಲ್ಲಿರುವಂಥದ್ದು. ಸೊ ನೆಕ್ಸ್ಟ್ ಬಂದಾಗ ಸ್ನೇಹಿತರೆ, ಸೊ ಇಲ್ಲಿ ಮೇಯ್ನಾಗಿ ತಿಳ್ಕೊಬೇಕಾಗಿರೋದು ಮೆನು ಆಪ್ಷನ್. ಸೊ ಮೆನು ಆಪ್ಷನಲ್ಲಿ ಯಾವ ರೀತಿ ನಿಮ್ಗೆ ವರ್ಕ್ ಆಗುತ್ತೆ ಅಂದರೆ, ಜಸ್ಟ್ ನೋಡಿ ಇಲ್ಲಿ ಮೆನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಮಲ್ಟಿಪಲ್ ಆಪ್ಷನ್ಸ್ ಬರುತ್ತೆ. ಇದನ್ನು ಯಾವ ರೀತಿ ಆಪ್ರೇಟ್ ಮಾಡೋದು, ಸೊ ಅದರಲ್ಲಿ ಫಸ್ಟ್ ಒನ್ ಕ್ರಿಯೇಟ್ ಅಕೌಂಟು. ಸೊ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ನಿಮ್ಮ ಡೌನ್ಲೈನ್ ಐ ಡಿಗಳನ್ನ, ಸೊ ಎಷ್ಟು ಐ ಡಿಗಳನ್ನ ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಇನ್ ಕೇಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಯಾವ ಐ ಡಿ ಅಂಡರಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದನ್ನ, ಸೊ ಐ ಡಿ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿ ಸ್ಪಾನ್ಸರ್ ಐ ಡಿನಲ್ಲಿ. ಸೊ ಸೆಲೆಕ್ಟ್ ಪ್ಲೇಸ್ಮೆಂಟ್ನು ಕೂಡ ಸೆಲೆಕ್ಟ್ ಪ್ಲೇಸ್ಮೆಂಟ್ ಯಾವುದು ಲೆಫ್ಟಾ ರೈಟಾ ಸೆಲೆಕ್ಟ್ ಮಾಡಿ, ಅವ್ರದ್ದು ನೇಮು, ಮೇಲ್ ಐ ಡಿ, ಫೋನ್ ನಂಬರ್ ಹಾಕಿ ಅಗ್ರಿ ಕೊಟ್ಟರೆ ಅವ್ರಿಗೆ OTP ಬರುತ್ತೆ. ಅವ್ರ ಹತ್ರ OTP ಕಲೆಕ್ಟ್ ಮಾಡ್ಕೊಂಡು ಎಂಟ್ರಿ ಮಾಡಿದ್ರೆ ಅವ್ರದ್ದು ಐ ಡಿ ಕ್ರಿಯೇಟ್ ಆಗುತ್ತೆ. ಇದು ಐ ಡಿನ ಕ್ರಿಯೇಟ್ ಮಾಡುವಂಥ ಪ್ರೋಸೆಸ್ಸು. ಸೊ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದು ನೋಡಿ, ಅಕೌಂಟ್ ಅಂತ ಇದೆ. ಅಕೌಂಟಲ್ಲಿ ಮೈ ಪ್ರೊಫೈಲ್ಗೆ ಹೋದರೆ, ಸೊ ಮೈ ಪ್ರೊಫೈಲಲ್ಲಿ ನಿಮ್ಮದು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕೂಡ ಅಡ್ರೆಸ್ ಆಗಿರ್ಬೋದು, ಜೊತೆಗೆ ನೋಡ್ಬೋದು ಇಲ್ಲಿ. ಸೊ ಪರ್ಸ್ನಲ್ ಡೀಟೇಲ್ಸ್ಗೆ ಹೋದರೆ ನಿಮ್ಮ ಪೂರ್ತಿ ಅಡ್ರೆಸ್ನ ಇಲ್ಲಿ ಅಪ್ಡೇಟ್ ಮಾಡಿ. ಸೊ ಚೇಂಜ್ ಪಾಸ್ವರ್ಡ್ಗೆ ಹೋದರೆ ನಿಮ್ಮ ಲಾಗಿನ್ ಪಾಸ್ವರ್ಡ್ನ ನೀವು ಚೇಂಜ್ ಮಾಡ್ಕೋಬೋದು. ಚೇಂಜ್ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ಗೆ ಹೋದರೆ ನೀವು ಬೇಕಿದ್ರೆ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಏನಿದೆ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ಕೂಡ ನೀವು ಪ್ರೊಫೈಲ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಮತ್ತೊಂದು ಆಪ್ಷನ್ ಬಂದು KYC ವೆರಿಫಿಕೇಷನ್. ಸೊ KYC ವೆರಿಫಿಕೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಒಂದು ವೆರಿಫಿಕೇಷನ್ ನೀವು ಮಾಡಬೇಕು ಅಂದರೆ ನಿಮ್ಮ ಆಕ್ಟಿವೇಶನ್ ವ್ಯಾಲೆಟಲ್ಲಿ 10 ರೂಪಾಯಿ ಇರಬೇಕಾಗುತ್ತೆ. 10 ರೂಪಾಯಿ ಇತ್ತು ಅಂದರೆ ನೀವು ನಿಮ್ಮ ಒಂದು ಪ್ಯಾನ್ ನಂಬರ್ನ ನೀವು ವೆರಿಫೈ ಮಾಡ್ಬೋದು, ಅಕೌಂಟ್ ನಂಬರು ಕೂಡ ಈಸಿಯಾಗಿ ವೆರಿಫೈ ಮಾಡ್ಬೋದು. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಶಾಪಿಂಗ್ ಪೋರ್ಟಲ್. ಅಂದರೆ ನೀವೇನಾದರೂ ನಮ್ಮ ಕಂಪನಿಲಿರುವಂಥ ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳು ಅವೈಲಬಲ್ ಇದೆ. ಇನ್ನು ಬರುವಂಥ ದಿನಗಳಲ್ಲಿ ಇನ್ನು ಮಲ್ಟಿಪಲ್ ಪ್ರಾಡಕ್ಟ್ಗಳನ್ನ ಕಂಪ್ನಿ ಆ್ಯಡ್ ಮಾಡ್ತಾ ಇದೆ. ಸೊ ಅವಾಗೂ ಕೂಡ ನೀವು ಆ ಒಂದು ಪೋರ್ಟಲ್ನ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಆಪ್ಷನ್ ಬಂದು ನಿಮಗೆ ಜಾಯ್ನಿಂಗ್ ಪ್ರಾಡಕ್ಟ್ಸು. ಸೊ ಕಂಪನಿಯಲ್ಲಿ ಏನೆಲ್ಲ ಜಾಯ್ನಿಂಗ್ ಪ್ರಾಡಕ್ಟ್ಸ್ ಇದೆ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು.
ಮತ್ತು ಅದು ಆರ್ಡ್ರ್ ಆಗಿದೆಯಾ ಇಲ್ವಾ ಪ್ರತಿಯೊಂದು ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಆ್ಯಕ್ಟಿವೇಷನ್ ಅಂತ ಬಂದರೆ ನಿಮ್ಮ ಒಂದು ಐ ಡಿನ ಸೊ ಕಂಪ್ನಿಯಿಂದ ಅಮೌಂಟ್ ಪೇ ಮಾಡಿ ಆ್ಯಕ್ಟಿವೇಷನ್ ವ್ಯಾಲೆಟ್ಗೆ ಹಾಕೊಂಡ್ಮೇಲೆ ಸೊ ಆ್ಯಕ್ಟಿವೇಷನ್ಗೆ ಹೋಗಿ ಅವಾಗಲೇ ನಾನು ಹೇಳಿದೆ ನಿಮಗೆ, ಸೊ ಅದೇ ನೋ ನೀಡ್. ಸೊ ಲೆವೆಲ್ ಅಪ್ಗ್ರೇಡೇಷನ್ ಅಷ್ಟೇ. ಸೊ ನೀವೇನು ಕಂಪ್ನಿಗೆ ಅಮೌಂಟ್ ಪೇ ಮಾಡ್ತೀರಾ ಅದು ನಿಮ್ಮ ಆ್ಯಕ್ಟಿವೇಷನ್ ವ್ಯಾಲೆಟಲ್ಲಿ ಅಮೌಂಟ್ ಬಂದು ಆ್ಯಡ್ ಆಗಿರುತ್ತೆ. ಜಸ್ಟ್ ಏನಿಲ್ಲ, ನಿಮ್ಮ ಒಂದು ಜಸ್ಟ್ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ಅದು ಲೆವೆಲ್ ಅಪ್ಗ್ರೇಡ್ ಆಗುತ್ತೆ. ಸೊ ನೆಕ್ಸ್ಟ್ ಫ್ರಾಂಚೈಸಿ ಆ್ಯಕ್ಟಿವೇಷನು ಸದ್ಯಕ್ಕೆ ಅದು ನಿಮ್ಗೆ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ರೀಚಾರ್ಜ್ ಆ್ಯಂಡ್ ಯುಟಿಲಿಟಿ. ಸ್ನೇಹಿತರೆ, ನೀವು ಏನೇ ರೀಚಾರ್ಜ್ ಮಾಡ್ಕೋಬೇಕು ಅಂದರೆ ಫಸ್ಟ್ ನಿಮ್ಮ ಒಂದು ಆ್ಯಕ್ಟಿವೇಷನ್ ವ್ಯಾಲೆಟ್ಗೆ ಅಮೌಂಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಸೊ ನಿಮ್ಗೆ ಇಲ್ಲಿ ನೋಡಿ ಪ್ರೀಪೇಯ್ಡ್ ರೀಚಾರ್ಜು, ಪೋಸ್ಟ್ ಪೇಯ್ಡ್ ಬಿಲ್ಲು, DTH ರೀಚಾರ್ಜು, ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲದೂ ಕೂಡ ನಿಮ್ಗೆ ಇಲ್ಲಿ ಶೋ ಆಗ್ತದೆ. ಬರುವಂಥ ದಿನಗಳಲ್ಲಿ ಇನ್ನೂ ತುಂಬ ರೀತಿಯ ಬಿಲ್ ಪೇಮೆಂಟ್ ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಸೊ ಜಸ್ಟ್ ಏನಿಲ್ಲ, ಪ್ರೀಪೇಯ್ಡ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಸರ್ವೀಸು ಪ್ರತಿಯೊಂದು ಕೂಡ ಕೇಳುತ್ತೆ. ಅದನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಪ್ರೋಸೆಸ್ ಕೊಟ್ಟರೆ ನಿಮ್ಮದು ರೀಚಾರ್ಜ್ ಆಗುತ್ತೆ. ಇದು ರೀಚಾರ್ಜ್ ಆ್ಯಂಡ್ ಯುಟಿಲಿಟಿ. ಸೊ ಮೈ ಟೀಮ್ನ ನೀವು ನೋಡ್ಬೋದು ಸ್ನೇಹಿತರೆ. ಸೊ ಮೈ ಟೀಮಲ್ಲಿ ಸೊ ಲೆಫ್ಟಲ್ಲಿ ಎಷ್ಟು ಟೀಮ್ ಇದೆ, ರೈಟಲ್ಲಿ ಎಷ್ಟು ಟೀಮ್ ಇದೆ ಎಲ್ಲನೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಲೆವೆಲ್ ಲೀಸ್ಟ್ನ ನೀವು ನೋಡೋದಾದರೆ ಅಂದರೆ ನಿಮ್ಮ ಡೈರೆಕ್ಟಿಂದ ಬಂದಿರುವಂಥ ಟೀಮು ಸೊ ಲೆವೆಲ್ ವೈಸು, ಸೊ ಫಸ್ಟ್ ಲೆವೆಲ್ ಎಷ್ಟಿದೆ, ಸೆಕೆಂಡ್ ಲೆವೆಲ್ ಎಷ್ಟಿದೆ, ಥರ್ಡು, ಫೋರ್ತ್ ಈ ಥರ 5, 10ನೇ ಲೆವೆಲ್ವರೆಗೂ ಕೂಡ ಎಷ್ಟಿದೆ. ಅಂದರೆ ಇದು ಯಾವ್ದು ಯೂಸ್ ಆಗುತ್ತೆ ಅಂದರೆ ನಿಮ್ಮ ಒಂದು ಸೆಕೆಂಡ್ ಟೈಪ್ ಆಫ್ ಇನ್ಕಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ರೆಫರಲ್ ಲೀಸ್ಟು ಅಂದರೆ ನಾನು ಡೈರೆಕ್ಟ್ ರೆಫರಲ್ ಎಷ್ಟು ಜನ ಮಾಡಿದ್ದೀನಿ ಅಂತ ನೋಡ್ಬೋದು. ಅಪ್ಲೈನ್ ಸ್ಪಾನ್ಸರ್ ಡೀಟೇಲ್ಸ್ ಅಂದರೆ ನಿಮ್ಮ ಅಪ್ಲೈನ್ ಡೀಟೇಲ್ಸು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಲೈವ್ ಟೀಮ್ ಅಂತ ಅಂದರೆ ಸ್ನೇಹಿತರೆ ಇದು ಮೋಸ್ಟ್ ಇಂಪಾರ್ಟೆಂಟು. ಇದನ್ನು ಆರಾಮ್ಸಾಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಲೈವ್ ಟೀಮ್ ಅಂತ ಅಂದರೆ ಸೊ ನಿಮ್ಮ ಕೆಳಗಡೆ ನಿಮ್ಮ ಟ್ರೀ ಏನಿರುತ್ತೆ ಪೂರ್ತಿ ಟ್ರೀ ಓಪನ್ ಆಗುತ್ತೆ. ನೋಡಿ ಈಗ ನಿಮ್ಮದು ಟ್ರೀ ಓಪನ್ ಆಗಿದೆ ಅಲ್ವಾ. ಸೊ ನಿಮ್ಮ ಟ್ರೀ ಓಪನ್ ಆದಮೇಲೆ ಸೊ ಇಲ್ಲಿ ನೀವು ಯಾರದೇ ಒಂದು ಟ್ರೀನ ಓಪನ್ ಮಾಡಬೇಕು ಅಂದರೆ ಜಸ್ಟ್ ನೋಡಿ ಇಲ್ಲಿ ನನ್ನ ಲೆಫ್ಟ್ ಐಡಿ ಇದೆ, ಲೆಫ್ಟ್ ಐಡಿ ಸಾರಮ್ಮ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಅವರು ಲೆಫ್ಟು ರೈಟು ಎಷ್ಟು ಟೀಮ್ ಇದೆ ಎಲ್ಲದೂ ಕೂಡ ಶೋ ಆಗುತ್ತೆ. ಸೊ ಅವರ ಟ್ರೀ ಒಂದು ಓಪನ್ ಆಗುತ್ತೆ. ಸೊ ಈಗ ಅದೇ ರೀತಿ ಈ ರಮೇಶನ್ ಅಂತ ಬಂದಿದ್ದಾರೆ. ರಮೇಶನ್ ಟ್ರೀ ಓಪನ್ ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಟ್ರೀ ಫುಲ್ಲು ಕೂಡ ಅವ್ರದ್ದು ಏನು ಲೆಫ್ಟ್ ರೈಟ್ ಇದೆ ಎಲ್ಲದು ಕೂಡ ಓಪನ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಾಗಿ ನಿಮಗೆ ಓಪನ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ವ್ಯಾಲೆಟ್. ಸೊ ವ್ಯಾಲೆಟ್ ಅಂದರೆ ನೀವು ಈ ರೆಗ್ಯುಲರ್ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ವಿತ್ಡ್ರಾ ಕೊಡೋಕ್ಕೆ ಈ ಒಂದು ಆಪ್ಷನ್ ಇರುತ್ತೆ. ಬಟ್ ವಿತ್ಡ್ರಾ ಬಂದು ನಿಮಗೆ 12 AM to 12 PM ಆಪ್ಷನ್ ಇರುತ್ತೆ. ಆ ಟೈಮಲ್ಲಿ ನೀವು ವಿತ್ಡ್ರಾ ಕೊಡ್ಬೋದು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಮೇನ್ ಟು ಆ್ಯಕ್ಟಿವೇಷನ್ ಅಂದರೆ ಮೇನ್ ಐಡಿಯಿಂದ ಆ್ಯಕ್ಟಿವೇಷನ್ ನೀವು ಮಾಡಿಕೊಂಡಾಗ ಅಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಶೋ ಆಗುತ್ತೆ. ಅದು ಬಿಟ್ಟರೆ ಇನ್ಕಮ್, ಸೊ ಪ್ರತಿಯೊಂದು ಕೂಡ ನಿಮಗೆ ಯಾವ್ಯಾವ ಇನ್ಕಮ್ ಯಾವ್ಯಾವ ಬಂತು ಅಂತ ನೀವು ಚೆಕ್ ಮಾಡ್ಕೋಬೋದು. ಸೊ ಹಿಸ್ಟ್ರಿನಲ್ಲಿ ನೀವು ಡೆಪಾಸಿಟ್ ಕೊಟ್ಟಿರೋದು ಬಂದಿದೆಯಾ ಇಲ್ವಾ ಅಂತ ಎಲ್ಲರೂ ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ಸೊ ನೋಡಿ ಈಗ ನಾನು ವಿತ್ಡ್ರಾ ಕೊಟ್ಟಿರೋದು ಯಾವ್ಯಾವ ಡೇಟಲ್ಲಿ ಕೊಟ್ಟಿದ್ದೀನಿ, ಎಷ್ಟೆಷ್ಟು ಕೊಟ್ಟಿದ್ದೀನಿ ಕೂಡ ಅಂತಲೂ ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದರೆ ಅವಾರ್ಡ್ ಆ್ಯಂಡ್ ರಿವಾರ್ಡ್. ಸೊ ಏನು ಕಂಪನಿಯಲ್ಲಿ ಅವಾರ್ಡ್ ಆ್ಯಂಡ್ ರಿವಾರ್ಡ್ ಇದೆ ಅದನ್ನು ನೀವು ಎಲಿಜಿಬಲ್ ಮಾಡಿದ್ದೀರಾ ಅನ್ನೋದು ಕೂಡ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಅದಾದ ಮೇಲೆ ಸೊ ಇಷ್ಟೇ. ಅಂದರೆ ಇದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಶೇರ್ ಅಂತ ಇದೆ ನೋಡಿ. ಇದು ಶೇರ್ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಲೆಫ್ಟು ರೆಫರಲ್ ಲಿಂಕು, ರೈಟು ರೆಫರಲ್ ಲಿಂಕ್ನ ಇಲ್ಲಿ ನೀವು ನೋಡ್ಬೋದು. ಅಂದರೆ ಏನಾದ್ರು ನಿಮಗೆ ಗೊತ್ತಾಗಲಿಲ್ಲ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ಅಂತ ಅಂದರೆ ಈ ಶೇರ್ ಆಪ್ಷನ್ಗೆ ಹೋಗಿ ನಿಮ್ಮ ಲೆಫ್ಟ್ ಐ ಡಿ ಅಂಡರಲ್ಲಿ ಬರಬೇಕು, ಸಾರಿ ನಿಮ್ಮ ಲೆಫ್ಟ್ ಸೈಡ್ ಬರಬೇಕು ಅಂದರೆ ನಿಮ್ಮ ಲೆಫ್ಟ್ ರೆಫರಲ್ ಲಿಂಕ್ನ ನೀವು ಕಳಿಸ್ಕೊಡಿ ಅವ್ರಿಗೆ. ಸೊ ರೈಟ್ ಸೈಡ್ ರೆಫರಲ್ ಲಿಂಕ್ ಬೇಕು ಅಂದರೆ ರೈಟ್ ಸೈಡ್ ಲಿಂಕ್ ಜಸ್ಟ್ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ಗೆ ಅದು ಡೈರೆಕ್ಟ್ ಶೇರ್ ಆಗುತ್ತೆ. ಸೊ ಇದು ಮೇಯ್ನ್ಲಿ ಇರುವಂಥ ಒಂದು ಆಪ್ಷನ್ಸು. ಒಂದೊಳ್ಳೆ ಅವಕಾಶ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಕರ್ನಾಟಕದಲ್ಲಿ ತುಂಬ ಜನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ನಮ್ಮ ಒಂದು ಟೀಮ್ನ ಮುಖಾಂತರ ಒಂದು ರೆವಲ್ಯೂಷನ್ ನಾವು ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಅಚೀವ್ಮೆಂಟ್ ಅಂತೂ ಆಗೇ ಆಗುತ್ತೆ. ಸೊ ಬನ್ನಿ ಕೈ ಜೋಡಿಸಿ, ಇನ್ನೂ ಸ್ಟಿಲ್ ನಾವು ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದೀವಿ. ಸೊ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳೋದಿಷ್ಟೇ, ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ದೆನ್ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಸೊ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಸಕ್ಸಸ್ ಆಗ್ಬೋದು. ಯಾಕೆಂದರೆ ಇಲ್ಲಿ ಮ್ಯಾಟ್ರ್ ಆಗೋದು ಕೇವಲ 750 ರೂಪಾಯಿ. ಓಕೆ, ಸೊ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.